ಈ ಬಿಎಂಟಿಸಿ ಬಸ್ ನಾವು ಹಣ ಕೊಟ್ಟು ಟಿಕೆಟ್ ತಗೊಳ್ತೀವಲ್ಲ ಆ ಜಾಗಕ್ಕೆ ನಮ್ಮನ್ನ ಡ್ರಾಪ್ ಮಾಡಲ್ಲ, ಬದಲಿಗೆ ಯಮಲೋಕಕ್ಕೆ ಕಳಿಸುತ್ತೆ ಅನ್ನುವಂಥದ್ದು ಎಷ್ಟೋ ಸಲ ಪ್ರೂವ್ ಆಗಿದೆ. ಅಂಥದ್ದೇ ಘಟನೆ ಇವತ್ತು ಕೂಡ ಮರುಕಳಿಸಿದೆ. ಗಂಡ ಮಗುವಿನ ಜೊತೆಗೆ ಸುತ್ತಾಡಿಕೊಂಡು ಮನೆಗೆ ಸೇರ್ಬೇಕಾಗಿದ್ದ ಮಹಿಳೆ ಸೇರಿದ್ದು ಮನೆಗಲ್ಲ, ಬದಲಿಗೆ ಮಸಣಕ್ಕೆ. ಮುದ್ದಾದ ಸಂಸಾರಕ್ಕೆ ಕೊಳ್ಳಿಯಿಟ್ಟ ಕಿಲ್ಲರ್ ಬಿಎಂಟಿಸಿ. ಬೈಕ್ಗೆ ಬಿಎಂಟಿಸಿ ಬಸ್ ಡಿಕ್ಕಿ, ಮಹಿಳೆ ಬಲಿ, ತಂದೆ ಮಗು ಬಚಾವ್. ಸಾರ್ವಜನಿಕರ ಜೀವನಾಡಿ ಖ್ಯಾತಿಯ ಬಿಎಂಟಿಸಿ ಬಸ್ಗಳು ಬೆಂಗಳೂರು ವಾಹನ ಸವಾರರ ಪಾಲಿಗೆ ಯಮ ಸ್ವರೂಪಿಗಳಾಗ್ತಾ ಇವೆ. ಬಿಎಂಟಿಸಿ ಬಸ್ಗಳ ಅತಿವೇಗದ ಚಾಲನೆ ರಸ್ತೆಗಳಲ್ಲಿ ವಾಹನ ಸವಾರರನ್ನ ಭಯ ಹುಟ್ಟಿಸುವಂತೆ ಮಾಡ್ತಾ ಇದ್ದು ಅಮಾಯಕರನ್ನ ಬಲಿ ಪಡ್ಕೊಳ್ತಾ ಇವೆ. ಎಸ್, ಈ ದಂಪತಿ ಪ್ರೋ ಕಬಡ್ಡಿ ಮ್ಯಾಚ್ ನೋಡಬೇಕು ಅಂತ ಎಲೆಕ್ಟ್ರಾನ್ ಸಿಟಿಯಿಂದ ಕಂಠೀರವ ಕ್ರೀಡಾಣಕ್ಕೆ ಬರೋದಕ್ಕೆ ಪ್ಲಾನ್ ಮಾಡಿಕೊಂಡು ಮಗು ಜೊತೆ ಮನೆಯಿಂದ ಬಂದಿದ್ದಾರೆ. ಮಡಿವಾಳ ಫ್ಲೈಓವರ್ ದಾಟಬೇಕು ಅನ್ನೋಷ್ಟರಲ್ಲಿ ಯಮಸ್ವರೂಪಿಯಾಗಿ ಬಂದಂತಹ ಬಿಎಂಟಿಸಿ ಬಸ್ ಗುರುಮೂರ್ತಿ ನಾಯಕ್ ಸೀಮಾ ಮಗು ಹೋಗ್ತಾ ಇದ್ದಂತಹ ಬೈಕ್ಗೆ ಡಿಕ್ಕಿ ಹಾಕಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಮಹಿಳೆ ಕೆಳಗ್ ಬಿದ್ದಿದ್ದಾರೆ. ಈ ವೇಳೆ ಸೀಮಾ ಮೇಲೆ ಬಸ್ನ ಹಿಂಬದಿ ಚಕ್ರ ಹರಿದಿದ್ದು ಸೀಮಾ ಬಸ್ ಚಕ್ರಕ್ಕೆ ಸಿಲುಕಿ ಅಪ್ಪಚ್ಚಿಯಾಗಿದ್ದಾರೆ. ಇನ್ನು ಪವಾಡ ಸದೃಶ್ಯ ರೀತಿಯಲ್ಲಿ ಪ್ರಾಣಾಪಾಯದಿಂದ 1.5 ವರ್ಷದ ಮಗು ಹಾಗೂ ತಂದೆ ಗುರುಮೂರ್ತಿ ಬಚಾವಾಗಿದ್ದಾರೆ. ಅಂದ್ರೆ ಪ್ರೋ ಕಬಡ್ಡಿ ಬುಕ್ ಮಾಡ್ಕೊಂಡಿದ್ವಿ, ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಿದ್ವಿ. ಲೆಫ್ಟ್ ಸೈಡ್ ಅಲ್ಲಿ ಇದ್ರು, ರೈಟ್ ಸೈಡ್ ಇಂದ ಅವರು ರೈಟ್ ಟರ್ನ್ ಮಾಡೋಕೆ ಲೆಫ್ಟ್ ಗುದ್ಬಿಟ್ರೆ ತಪ್ಪು ಅವ್ರದೇ ಆಗುತ್ತಲ್ಲ ಆಬ್ವಿಯಸ್ಲಿ. ಡ್ರೈವರು ಯಾರು ಎಲ್ಲ ಜನಗಳ ಲೋಕಲ್ ಜನಗಳೇ ಬಂದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಸರ್. ನಿಲ್ಸಿ ಹೋಗ್ಬಿಟ್ರು, ಬಸ್ ಬಿಟ್ಟು ಹೋಗ್ಬಿಟ್ರು. ಇನ್ನು ಮಹಿಳೆ ಸೀಮಾ ಮನೆ ಕೆಲಸ ಮಾಡ್ಕೊಂಡಿದ್ರು. ಗಂಡ ಗುರುಮೂರ್ತಿ ವೃತ್ತಿಯಲ್ಲಿ ಬೆಸ್ಕಾಂ ಲೈನ್ ಮ್ಯಾನ್ ಆಗಿದ್ರು. ಕಳೆದ 2 ವರ್ಷಗಳ ಹಿಂದಷ್ಟೇ ಮೃತ ಮಹಿಳೆ ಸೀಮಾ ಅವರನ್ನ ಗುರುಮೂರ್ತಿ ಮದುವೆ ಆಗಿದ್ರು. ಬೇಜಾರ್ ಕಳೆಯೋದಿಕ್ಕೆ ಅಂತ ಪತ್ನಿ ಸೀಮಾ ಮಗು ಜೊತೆ ಪ್ರೋ ಕಬಡ್ಡಿಗೆ ಅಂತ ಹೋಗ್ತಾ ಇರುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಬಂಗಾರದಂತಿದ್ದಂತಹ ಮಗಳ ಸ್ಥಿತಿ, ಹೊರ ಪ್ರಪಂಚನೇ ಕಾಣದ 1.5 ವರ್ಷದ ಮಗುವಿನ ಚೀರಾಟ ಕಂಡಂತಹ ಪೋಷಕರ ಗೋಳಾಟ ಎಂತಹ ಕಣ್ಣಲ್ಲೂ ನೀರು ಬರಿಸುವಂತಿತ್ತು. ಸೀಮಾ ಅಂತ ನಮ್ಮ ಸೊಸೆ, ನಮ್ಮ ಮಗನ ಹೆಂಡತಿ, ಅವರು ನಿನ್ನೆ ಆ ಒಂದು ಬಿಎಂಟಿಸಿಯ ಒಂದು ನಿರ್ಲಕ್ಷ್ಯದಿಂದ ಹಾಗೂ ಅವರ ಅಜಾಗರೂಕತೆಯಿಂದ ಹಿಂದಿನಿಂದ ಡಿಕ್ಕಿ ಹೊಡೆದು ತಲೆ ಮೇಲೆ ವೀಲ್ ಹೋಗಿ ಮೃತಪಟ್ಟಿದ್ದಾರೆ. ಇನ್ನು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಮಡಿವಾಳ ಸಂಚಾರ ಪೊಲೀಸರು ಚಾಲಕ ಹಾಗೂ ನಿರ್ವಾಹಕನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುತ್ತಿದ್ದಾರೆ. ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆ 1.5 ವರ್ಷದ ಹೆಣ್ಣು ಮಗುವನ್ನ ತಪ್ಪಲಿ ಮಾಡಿದ್ದು ದುರಂತವೇ ಸರಿ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.